संस्कृतकक्षां स्वागतम्। अहं गणपति हेगडे, संस्कृत अध्यापकः, हिमांशुज्योतिकलापीठ मल्लेश्वरम्। अद्य अहं दशमकक्षायाः मादरी प्रश्नपत्रिकायाः उत्तराणि वदामि। ಇವತ್ತು SSLC ಬೋರ್ಡ್ನವರು 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯ ಪತ್ರಿಕೆಯ ಎಲ್ಲ ಉತ್ತರ ವಿಡಿಯೋದಲ್ಲಿ ಅದನ್ನು ಅಭ್ಯಾಸ ಮಾಡಿ ತುಂಬ ಹೆಚ್ಚು ಅಂಕಗಳನ್ನು ಪಡಿಬೋದು. ಆದ್ದರಿಂದ ಇವತ್ತು ನಾವು ಅದನ್ನು ನೋಡೋಣ. ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಅಂದರೆ ಬೋರ್ಡಿಂದ 2 ಪೇಪರನ್ನು ಇವತ್ತು ಬಿಟ್ಟಿದ್ದರು. ಅದರಲ್ಲಿ ಮೊದಲನೇ ಪತ್ರಿಕೆಯನ್ನು ನಾವು ಚರ್ಚಿಸೋಣ. अधोलिखितेभ्यः प्रश्नेभ्यः 4 प्रदत्ताः तेषु समुचितं चित्वा क्रमाक्षरेण सह लिखिದ್ದಾರೆ. ಅದರಲ್ಲಿ ಸರಿಯಾದ ಉತ್ತರವನ್ನು ಕ್ರಮಾಕ್ಷರ ಸಹಿತ ಬರೆಯಬೇಕು. ಎಷ್ಟೊಂದು ಜನ ABCD ಆಪ್ಷನನ್ನು ಅಂದರೆ ಆಲ್ಫಾಬೆಟನ್ನು ಬರೆಯೋದಿಲ್ಲ. ಹಾಗಾಗಿ ಇವಾಗ ಮೊದಲನೇದು ಇದು 6x1 6 ಮಾರ್ಕ್ಸಿಗೆ ಇರುತ್ತೆ. MCQ 6 ಪ್ರಶ್ನೆಗಳು 1 ಅಂಕ, ಒಂದು ಪ್ರತಿಯೊಂದಕ್ಕೂ 1 ಅಂಕ. ತನಯಃ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ತನಯ ಸಮಾನಾರ್ಥಕ ಪದವು ಇದಾಗಿದೆ. ಆಪ್ಷನ್ ಕರೆಕ್ಟ್ ಆನ್ಸರು. ತನಯಃ ಅಂದರೆ ಸನ್ ಅಂತ ಅರ್ಥ, ಮಗ. ಆತ್ಮಜಃ ಅಂದ್ರೆ ಪುತ್ರ, ಸನ್ ಅಂತಲೇ ಅರ್ಥ. ಎರಡನೇದು ದುರ್ಲಭಂ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ದುರ್ಲಭಂ ಇದರ ಅಪೋಸಿಟ್ ವರ್ಡು ಯಾವುದು ಅಂತ ಬರಿಬೇಕು. ಇದು ಆಪ್ಷನ್ ಸುಲಭಂ ಅಂತ ಬರಿಬೇಕು. ದುರ್ಲಭಂ ಅಂದರೆ ತುಂಬ ಕಷ್ಟಕರ ಅಂತ ಅರ್ಥ. ಸುಲಭಂ ಅಂದರೆ ಈಸಿ ಅಂತ ಅರ್ಥ. ಸೊ ಸುಲಭಂ, ದುರ್ಲಭಂ ವಿರುದ್ಧ ಪದ ಸುಲಭಂ. ಯೋಗಿ ಅಸ್ಯ ಸ್ತ್ರೀಲಿಂಗ ರೂಪಂ ಇದಂ ಭವತಿ. ಯೋಗಿ ಈ ಪದದ ಸ್ತ್ರೀಲಿಂಗ ರೂಪ ಯೋಗಿನಿ ಅಂತ ಬರಿಬೇಕು. ಬಿ ಆಪ್ಷನ್. ಅವರ್ಣಯತ್ ಅತ್ರ ಏಷಃ ಲಕಾರಃ ವರ್ತತೆ. ಅವರ್ಣಯತ್ ಅನ್ನುವಲ್ಲಿ ಈ ಲಕಾರ ಇದೆ. ಯಾವ ಲಕಾರ ಅಂದರೆ ಲಂಗ. ಅವರ್ಣಯತ್. ಜಗತ್ಯಾಮತ್ರ ಏಷಾ ವಿಭಕ್ತಿ. ಇಲ್ಲಿ ಈ ವಿಭಕ್ತಿ ಇದೆ. ಯಾವ ವಿಭಕ್ತಿ ಅಂದರೆ ಸಪ್ತಮಿ ವಿಭಕ್ತಿ ಇದೆ. ಜಗತ್ಯಾಮ್ ಅಂದರೆ ಸಪ್ತಮಿ ವಿಭಕ್ತಿ. ಮಹತ್ತರಾಂ ಭಿಕ್ಷಾಂ ಯಾಚತೆ. ರೇಖಾಂಕಿತ ಪದಸ್ಯ ಸಮುಚಿತಂ ಪ್ರಶ್ನವಾಚಕ ಪದಂ ಇದಂ ಭವತಿ. ಇಲ್ಲಿ ಅಂಡರ್ಲೈನ್ ಮಾಡಿದ್ದಕ್ಕೆ ಕ್ವಶನ್ ಫಾರ್ಮೇಷನ್ ಮಾಡಬೇಕು. ಸೊ ಭಿಕ್ಷಾಂ ಅಂತ ಇರೋದ್ರಿಂದ ಕಾಮ್ ಅಂತ ಆನ್ಸರು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್. ನಾಗಾರ್ಜುನ ರಸರತ್ನಾಕರ ಭಾಸ್ಕರಾಚಾರ್ಯ ಲೀಲಾವತಿ. ಇದು ಅನಾಲಜಿ 4 ಮಾರ್ಕ್ಸಿಗೆ ಇರುತ್ತೆ. 4x1 4. ನಾಗಾರ್ಜುನರವರು ರಸರತ್ನಾಕರ ಬರೆದಿದ್ದಾರೆ. ಭಾಸ್ಕರಾಚಾರ್ಯ ಅವರು ಲೀಲಾವತಿ ಬರೆದಿದ್ದಾರೆ. ಅಭಯದಾಯಿನಿ ಚೆನ್ನಮ್ಮ. ಕೀರ್ತಿಕಾಯ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ ಶಿವಾಜಿ ಪ್ರಭು ಅಂತ ಬರಿಬೋದು. ಸುರುಚಿ ಉತ್ತಮ ಅಂದರೆ ಸುರುಚಿಯ ಮಗ ಉತ್ತಮ. ಸುನೀತಿ ಡ್ಯಾಶ್ ಅಂತ ಇದೆ. ಸುನೀತಿಯ ಮಗ ಧ್ರುವ ಅಂತ ಬರೀಬೇಕು. ರಮಣ ಮಹರ್ಷಿ, ಗಣಪತಿ ಮುನಿ ಅಂತ ಬೇಕು. ನೆಕ್ಸ್ಟ್ ಏಕವಾಕ್ಯೇನ ಉತ್ತರಂ ಲಿಖತ. ಸರ್ವೋಪಿ ಜೀವರಾಶಿ ಕಸ್ಮಾತ್ ಬಲಂ ಪ್ರಾಪ್ನೋತಿ. ಎಲ್ಲ ಜೀವರಾಶಿಗಳು ಯಾವುದರಿಂದ ಬಲವನ್ನು ಪಡೆಯುತ್ತದೆ ಅಂತ. ಸೊ ಸೂರ್ಯಾತ್ ಅಂತ ಆನ್ಸರು. ಬರೆಯುವಾಗ ಫುಲ್ ಸೆಂಟೆನ್ಸ್ ಬರೀರಿ. ನಾನು ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ಆ ಕೀವರ್ಡ್ ಮಾತ್ರ ಬರೆದಿದ್ದೀನಿ. ಸರ್ವೋಪಿ ಜೀವರಾಶಿ ಸೂರ್ಯಾತ್ ಬಲಂ ಪ್ರಾಪ್ನೋತಿ. ತೃಷಿತಃ ಚಕೋರ ಕಂ ಆಶ್ರಯತಿ. ಅಂದರೆ ಬಾಯಾರಿಕೆಗೊಂಡ ಚಕೋರ ಪಕ್ಷಿ ಯಾರನ್ನು ಆಶ್ರಯಿಸುತ್ತದೆ ಅಂತ. ಚಂದ್ರಂ ಆಶ್ರಯತಿ ಅಂತ ಬರೀಬೇಕು. ಭಾರತೀಯ ಕಥಂ ಭಿನ್ನ ಮಾರ್ಗಂ ಆಶ್ರಿತಾಃ. ಭಾರತೀಯರು ಹೇಗೆ ಭಿನ್ನ ಮಾರ್ಗವನ್ನು ಆಶ್ರಯಿಸಿದ್ದಾರೆ. ಭಾಷೆಯ ಧರ್ಮತಃ ಚ ಅಂತ ಬರೀಬೇಕು. ಕಥಂ ಬದಲು. ಪಾಂಡವೇಶು ಕಹ ರಾಜಪದವೀಂ ಅಲಭತ. ಪಾಂಡವರಲ್ಲಿ ಯಾರು ರಾಜಪದವಿಯನ್ನು ಪಡೆದರು. ಯುಧಿಷ್ಠಿರ ಅಂತ ಬರೀಬೇಕು. ಕಹ ಬದಲು ಬರೆದ್ರು ಕರೆಕ್ಟೇ. ಸಂತುಷ್ಟ ವಿಷ್ಣು ಕಿಂ ಅಕರೋ. ಭಗವಾನ್ ವಿಷ್ಣು ಏನು ಮಾಡಿ
ಸೊ ವತ್ಸ ಚಿರಕಾಲಂ ಇದಂ ರಾಜ್ಯಂ ಧರ್ಮೇಣ ಪಾಲಯ ಇತಿ ಅನುಗೃಹ್ಯ ಧ್ರುವಂ ಪದಂ ಯತ್ ಇಷ್ಟನ್ನು ಬರಿಬೇಕು. ಸತ್ಯವ್ರತ ಶಾಸ್ತ್ರಿ ಮಹೋದಯ ಕದಾ ಅಜಾಯತ, ಸತ್ಯಶಾಸ್ತ್ರಿ ಮಹೋದಯರು ಯಾವಾಗ ಹುಟ್ಟಿದರು? ಕ್ರಿಸ್ತಶಕ 1930 ತಮೇ ವರ್ಷೆ 29th ತಮೇ ದಿನಾಂಕೆ ಅಜಾಯತ ಅಂತ ಬರಿಬೇಕು. ಭೋಜ ಕುತ್ರ ಹಂತವ್ಯ, ಭೋಜನು ಎಲ್ಲಿ ಕೊಲ್ಲಲ್ಪಡಬೇಕು ಅಂತ. ಕುತ್ರ ಬದಲು ಭುವನೇಶ್ವರಿ ವಿಪಿನೆ ಅಂತ ಬರಿಬೇಕು. ಭೋಜ ಭುವನೇಶ್ವರಿ ವಿಪಿನೆ ಹಂತವ್ಯ. ಮಿತ್ರೈ ವಾಕ್ಯೈ ಉತ್ತರಂ ಲಿಖತ, 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಲಘು ಉತ್ತರಾಣಿನೇ ಈ ಥರ ಮೇನಿರುತ್ತೆ. ಇದು 4 × 2 8 ಮಾರ್ಕ್ಸ್, 4 ಪ್ರಶ್ನೆಗಳು 2 ಅಂಕಗಳು. ಮೊದಲನೇದು ಪಾದಪಜಾತಯ ಕಾಹ ತಾಸಾಂ ಜನ್ಮ ಕಥಂ ಭವತಿ. ಒಂದು ಪಾದಪಜಾತಿಯ ಅಂತ ಯಾವ್ಯಾವುದಿದೆ ಅಂತ ಬರೀಬೇಕು. ಅವುಗಳ ಜನ್ಮ ಹೇಗಾಯಿತು ಅಂತ ಬರೀಬೇಕು. ಇದು ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ಬರೆದಿಲ್ಲ, ನಾನು ಓರಲ್ಲಾಗಿ ಹೇಳ್ತೀನಿ. ವನಸ್ಪತಿ ದ್ರುಮಃ ಲತಾ ಗುಲ್ಮಃ ಏತಾಃ ಚತಸ್ರಃ ಪಾದಪಜಾತಯಃ ಇತಿ ಕಥ್ಯಂತೆ. ತಾಸಾಂ ಜನ್ಮ ತ್ರಿಧಾ ಭವತಿ. ತಾಸು ಕಾಶ್ಚನ ಬೀಜಾತ್ ಕಾಶ್ಚನ ಕಾಂಡಾತ್ ಕಾಶ್ಚನ ಕಂದಾತ್ ಜನ್ಮ ಪ್ರಾಪ್ನುವಂತಿ. ಇಷ್ಟು ಬರಿಬೇಕು. ಸುಮಂತ್ರ ಪ್ರಮುಖಾಃ ದಶರಥಾಯ ಕಿಂ ವ್ಯಜಿಜ್ಞಪನ್. ಸುಮಂತ್ರ ಪ್ರಮುಖರು ದಶರಥನಿಗೆ ಏನು ಹೇಳಿದರು ಅಂತ. ಯಥಾ ಪಿಪಾಸಿತಃ ಚಕೋರಃ ಚಂದ್ರಮೇವ ಆಶ್ರಯತಿ ನತು ಚಂದ್ರಜನಕಂ ಕ್ಷೀರಸಾಗರಂ ತಥೈವ ಪ್ರಜಾಃ ಅಪಿ ಶ್ರೀರಾಮಂ ಏವ ಆಶ್ರಯಂತಿ ನತು ತಸ್ಯ ಜನಕಂ ದಶರಥಂ. ಅತ್ರ ಕಿಮಪಿ ಆಶ್ಚರ್ಯಂ ನಾಸ್ತಿ ಇತಿ ಸುಮಂತ್ರಪ್ರಮುಖಾಃ ದಶರಥಾಯ ವ್ಯಜಿಜ್ಞಪನ್. ನೆಕ್ಸ್ಟ್ ಒನ್, ಥರ್ಡ್ ಒನ್. ನರಸ್ಯ ವೃತ್ತಂ ಕೇ ಜಾನಂತಿ. ಆದಿತ್ಯಃ ಚಂದ್ರಃ ಅಗ್ನಿಃ ವಾಯುಃ ಆಕಾಶಃ ಭೂಮಿಃ ಜಲಂ ಮನಃ ಯಮಃ ದಿವಾ ನಿಶಾ ಉಭೇ ಸಂಧ್ಯೆ ಧರ್ಮಃ ಏತೆ ನರಸ್ಯ ಜಾನಂತಿ. ನೆಕ್ಸ್ಟ್ ಒನ್. ಕೈಃ ಷಡ್ಭಿಃ ನಿಧಾನೈಃ ರೋಗಾಃ ಸಂಭವಂತಿ. ವಿಷಮಾಶನಾತ್ ದಿವಾಸುಪ್ತೇಃ ನಿಶಿ ಜಾಗರಣಾತ್ ಮೂತ್ರಪುರೀಷಯೋಃ ಸಂರೋಧನಾತ್ ಚ ರೋಗಾಃ ಸಂಭವಂತಿ. ಆರೋಗ್ಯ ಸೂತ್ರಾಣಿ ಲೆಸನ್. ನೆಕ್ಸ್ಟ್, ಸೂಚನಾನುಸಾರಂ ಉತ್ತರಂ ಲಿಖತ ಅಂದರೆ ಸೂಚನೆಗೆ ಅನುಗುಣವಾಗಿ ಉತ್ತರವನ್ನು ಬರೆಯಿರಿ ಅಂತ. ಇದರಲ್ಲಿ ಸಬ್ಮೇನ್ಸ್ ಇರುತ್ತೆ, 4 ಸಬ್ಮೇನ್ಸು, ಪ್ರತಿಯೊಂದಕ್ಕೂ 2 ಅಂಕಗಳು ಪ್ರತಿ ಸಬ್ಮೇನ್ಸಿಗೂ. ಸಂಧಿಂ ವಿಭಜ್ಯ ನಾಮ ಲಿಖತ, ಸಂಧಿಯನ್ನು ಬಿಡಿಸಿ ಸಂಧಿಯ ಹೆಸರನ್ನು ಬರಿಬೇಕು. ಮುನಿ ರೀತಿ ಅಂತ ಇದೆ, ಮುನಿಹಿ ಪ್ಲಸ್ ಇತಿ ವಿಸರ್ಗ ರೇಪಾದೇಶ ಸಂಧಿ. ಏತದುಪರಿ ಏತತ್ ಪ್ಲಸ್ ಉಪರಿ ಜಸ್ತ್ವ ಸಂಧಿ. ವಿಗ್ರಹವಾಕ್ಯಂ ವಿಲಿಖ ಸಮಾಸ ನಾಮ ಲಿಖತ. ಮಚ್ಚಿರಃ ಅಂತ ಇದೆ, ಮಮ ಶಿರಃ ಅಂತ ಬರಿಬೇಕು, ಷಷ್ಠಿ ತತ್ಪುರುಷ ಸಮಾಸ. ವಿಷಕಂಠಃ ವಿಷಂ ಕಂಠೆ ಯಸ್ಯ ಸಹ ಬಹುವ್ರೀಹಿ ಸಮಾಸ. ಅಥವಾ ನೋಡಿ, ಇಲ್ಲಿ 2 ಬರಿಬೋದು, ಇಲ್ಲಾಂದರೆ ನೆಕ್ಸ್ಟು ಬರಿಬೇಕು. ಒಂದಿದು ಇನ್ನೊಂದು ಬರೆಯುವಂಗಿಲ್ಲ. ಸಮಾಸ ಕೃತ್ವ ಸಮಾಸನಾಮ ಲಿಖತ. ದಿನಂ ದಿನಂ ಪ್ರತಿ ಪ್ರತಿದಿನಂ ಅಂತ ಬರೆದು ಅವ್ಯಯೀಭಾವ ಸಮಾಸ. ಕರೀಣಾಂ ಇಂದ್ರಃ ಕರೀಂದ್ರಃ ಷಷ್ಠಿ ತತ್ಪುರುಷ ಸಮಾಸ. ನೆಕ್ಸ್ಟ್, ವಾಕ್ಯೇ ವಿದ್ಯಮಾನಂ ಕೃದಂತಪದಂ ಚಿತ್ವಾ ಪ್ರತ್ಯಯಸ್ಯ ನಾಮ ಲಿಖತ. ನೃಪಸ್ಯ ಮನೋರಥಂ ನಿವೇದ್ಯ ಜಗಾಮ. ಇಲ್ಲಿ ಕೃದಂತ ಪದವನ್ನು ಸಪರೇಟ್ ಬರೆದು ಯಾವ ಪ್ರತ್ಯಯ ಇದೆ ಅಂತ ಹೆಸರು ಬರಿಬೇಕು. ಕೃದಂತ ಪದ ನಿವೇದ್ಯ ಸಪರೇಟ್ ಬರಿಬೇಕು. ಲ್ಯಬಂತಾವ್ಯಯಂ ಅಂತ ಬರಿಬೇಕು. ಪ್ರತ್ಯಯಸ್ಯ ನಾಮ ಲ್ಯಪ್ರತ್ಯಯ ಇಲ್ಲ ಲ್ಯಬಂತಾವ್ಯಯಂ. ಬಾಲೇನ ಪಾಠಃ ಪಠನೀಯಃ ಕೃದಂತ ಪದಂ ಪಠನೀಯಃ. ಪ್ರತ್ಯಯಸ್ಯ ನಾಮ ಅನಿಯರ್ ಪ್ರತ್ಯಯ ಅನಿಯರ್ ಅಂತ ಬರಿಬೇಕು. ನೆಕ್ಸ್ಟ್ ಮೇನ್ ಪ್ರಯೋಗ ಪರಿವರ್ತನಂ ಕುರುತ. ಬಾಲಕಃ ಪಾಠಂ ಪಠತಿ. ಚೇಂಜ್ ದ ವಾಯ್ಸ್. ಬಾಲಕೇನ ಪಾಠಃ ಪಠ್ಯತೆ.
ಶಿಶು ಹಸತಿ ಇದೆ, ಶಿಶುನ ಹಸ್ಯತೆ. ನೆಕ್ಸ್ಟ್ ಸಂಸ್ಕೃತ ಭಾಷೆಯ ಅನುವಾದಂ ಕುರುತ. ಹಿಂದೆ ದಶರಥನೆಂಬ ರಾಜನಿದ್ದನು. ಅವನಿಗೆ 4 ಮಕ್ಕಳಿದ್ದರು. ಅವರಲ್ಲಿ ಶ್ರೀರಾಮನು ಹಿರಿಯನು. ಪೂರ್ವಂ ದಶರಥೋ ಇತಿ ರಾಜ ಆಸೀತ್. ತಸ್ಯ 4 ಪುತ್ರಾಃ ಆಸನ್. ತೇಷು ಶ್ರೀರಾಮಃ ಜ್ಯೇಷ್ಠತಮಃ. ನೆಕ್ಸ್ಟ್ ಅಗೇನ್ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರಿಬೇಕು. ವಿದ್ಯಾರ್ಥಿ ಜೀವನಂ ಅಮೂಲ್ಯಂ ವರ್ತತೆ. ವಿದ್ಯಾರ್ಥಿ ಸದಾ ಉತ್ಸಾಹೇನ ಗುರೋಃ ಮಾರ್ಗದರ್ಶನಂ ಅನುಸರೇತ್. ವಿದ್ಯಾರ್ಥಿ ಜೀವನವು ಅಮೂಲ್ಯವಾಗಿದೆ. ವಿದ್ಯಾರ್ಥಿಯು ಯಾವಾಗಲೂ ಉತ್ಸಾಹದಿಂದ ಗುರುಗಳ ಮಾರ್ಗದರ್ಶನವನ್ನು ಅನುಸರಿಸಬೇಕು. ಯಥಾ ನಿರ್ದೇಶಂ ಉತ್ತರಂ 3 ವಾಕ್ಯೈ. ಅಂದರೆ ಹೂ ಸೆಟ್ ಟು ಹೂಮ್ ಅಂತ, ವಿಚ್ ಲೆಸನ್ ಅಂತ. 4 into 3 4 ಕ್ವಶನ್ಸು, 3 ಅಂಕಗಳಿರುತ್ತೆ. ಒಟ್ಟು 12 ಅಂಕಗಳು. ತುಂಬ ಸುಲಭವಾಗಿ ಅಂಕಗಳನ್ನು ಪಡಿಬೋದು ಈ ಮೇನಲ್ಲಿ. ಭವಾನೇವ ಸಂಸ್ಕೃತೇನ ಗ್ರಂಥಾನ್ ಲಿಖತು. ನೀವೇ ಸಂಸ್ಕೃತದಲ್ಲಿ ಪುಸ್ತಕಗಳನ್ನು ಬರೆಯಿರಿ ಅಂತ ಅರ್ಥ. ಕಃ ಪಾಠಃ ಜ್ಞಾನದೀಪಃ ಇತಿ ಪಾಠಃ. ಕಃ ಅವದತ್ ಶೂಪಕ್ ಮಹಾಶಯಃ ಅವದತ್, ಅಂದರೆ ಆ ಲೈಬ್ರರಿಯನ್ನು ಹೇಳೋದು. ಕಮ್ ಅವದತ್ ಅಂದರೆ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿಂ ಅವದತ್. ಭವತು ಅಸ್ಮಾಕಂ ಮಹಾರಾಜ್ಞಿ ಅಭಯದಾಯಿನಿ. ನಮ್ಮ ಮಹಾರಾಣಿ ಅಭಯದಾಯಿನಿ ಆಗಲಿ ಅಂತ. ಕಃ ಪಾಠಃ ಅಭಯದಾಯಿನಿ ಇತಿ ಪಾಠ. ಕೆ ಅವದನ್ ಸಭಾಸದಾಃ ಅವದನ್. ಮಹಾರಾಜ್ಞಿ ಕಾ ಮಹಾರಾಜ್ಞಿ ಚೆನ್ನಮ್ಮ ಅಂತ ಬರಿಬೇಕು. ಮಯಾ ಭೋಜಃ ರಕ್ಷಿತಃ. ನನ್ನಿಂದ ಭೋಜನು ರಕ್ಷಿಸಲ್ಪಟ್ಟನು. ಕಃ ಪಾಠಃ ವಿವೇಕೋದಯಃ ಇತಿ ಪಾಠಃ. ಕಃ ವದತಿ ವತ್ಸರಾಜಃ ವದತಿ. ಕಂ ವದತಿ ಬುದ್ಧಿಸಾಗರಂ ವದತಿ. ಪ್ರಶಾಸ್ತ್ಯಸ್ಯ ಕೇಸರಿ ನಾಮ ವೈಪಿತ. ಕೇಸರಿ ಎಂಬ ಹೆಸರಿನ ಅವನ ತಂದೆ ಆಡಳಿತ ಮಾಡುತ್ತಿದ್ದನು ಅಂತ. ಕಃ ಪಾಠಃ ಮಾರುತೇಃ ಮಹಿಮಾ ಇತಿ ಪಾಠಃ. ಕಃ ವದತ್ ಅಗಸ್ತ್ಯ ಮುನಿಃ ಅವದತ್. ಕೇಸರಿ ಕಸ್ಯ ಪಿತಾ. ಕೇಸರಿ ಹನುಮತಃ ಪಿತಾ ಅಂತ ಬರೆದ್ರು ಸರಿ. ಮಾರುತೇಃ ಪಿತಾ ಅಂದು ಸರಿ ಇಲ್ಲ. ಆಂಜನೇಯಸ್ಯ ಪಿತಾ ಇಷ್ಟು ಮರಿಬೋದು. ರಸೇ ಗಂಧೆ ನ ರಜ್ಯತೆ. ಆಪ್ಷನ್ ಒಂದಕ್ಕೆ ಮಾತ್ರ ಆಪ್ಷನ್ ಇರುತ್ತೆ. ಕಃ ಪಾಠಃ ಭೀಷ್ಮೋಕ್ತಯಃ ಇತಿ ಪಾಠಃ. ಕಃ ವದತ್ ಭೀಷ್ಮಃ ವದತ್. ಕಃ ನ ರಜ್ಯತೆ ಪ್ರಜ್ಞಾಚಕ್ಷುಃ ನ ರಜ್ಯತೆ. ನೆಕ್ಸ್ಟು ಕವೇಃ ದೇಶಕಾಲ. ಭಾಸಃ ದೇಶಃ ದಕ್ಷಿಣ ಭಾರತಂ. ಕಾಲಃ ಕ್ರಿಸ್ತಪೂರ್ವ 5ಮ ಶತಕಂ. ಕೃತಯಃ ಸ್ವಪ್ನವಾಸವದತ್ತಂ ಕರ್ಣಭಾರಂ ಪ್ರತಿಮಾನಾಟಕಂ ದೂತಘಟೋತ್ಕಚಂ ಇತ್ಯಾದೀನಿ 14 ರೂಪಕಾಣಿ. ಇಷ್ಟು ಬರಿಬೇಕು. ಎರಡನೇದು ವಿದ್ವಾನ್ ಡಾಕ್ಟರ್ KS ನಾಗರಾಜನ್ ಅಂತ ಇದೆ. ಸೊ ದೇಶಃ ಮೈಸೂರು ನಗರಂ. ಕಾಲಃ ಕ್ರಿಸ್ತಶಕ 1942 ತಮೇ ವರ್ಷೆ ಜನನಂ. ಕೃತಯಃ ಬಲ್ಲಟಶತಕಂ ಅನ್ಯಾಪದೇಶಶತಕಂ ರೂಪಕಚತುಷ್ಟಯಿ ಇತ್ಯಾದ್ಯಾಃ. ಪ್ರಶಸ್ತಯಃ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಪತಿ ಪುರಸ್ಕಾರಃ. ಇದು 2 ಕವಿ ಪರಿಚಯ 3 ಮಾರ್ಕ್ಸ್ ಇರುತ್ತೆ. 2 ಕವಿಗಳ ಬಗ್ಗೆಯೂ ಬರೀಬೇಕು, ಆಪ್ಷನ್ ಇರಲ್ಲ. ಪದ್ಯಪಾಠಸ್ಯ ನಾಮ ಉಲ್ಲೇಖ್ಯ ತಾತ್ಪರ್ಯಂ ಪಂಚಶೈವಾಕ್ಯೈ. ಕರ್ನಾಟಕ ಸಂಸ್ಕೃತ ಭಾಷೆಯ ಆಂಗ್ಲ ಭಾಷೆಯ ಅಂದರೆ ಯಾವ ಪಾಠದ ಭಾಗದಿಂದ ಆರಿಸಿಕೊಂಡಿದ್ದು ಅಂತ ಬರೆದು ಮಾಡಿ ಇದರ ಅರ್ಥವನ್ನು ಕನ್ನಡ, ಇಂಗ್ಲೀಷ್ ಅಥವಾ ಸಂಸ್ಕೃತದಲ್ಲಿ ಬರೀಬೇಕು. 3 into 3 9 ಮಾರ್ಕ್ಸ್. ಒಂದೊಂದಕ್ಕೂ 3 ಅಂಕಗಳಿರುತ್ತೆ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಇದು ಉಪನಿಷದ್ವಚನಂ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಕನ್ನಡ, ಇಂಗ್ಲೀಷ್ ಅಥವಾ ಸಂಸ್ಕೃತದಲ್ಲಿ ಬರೀಬೇಕು. ಆಮೇಲೆ ಆತ್ಮಶಕ್ತಿ ವರ್ಧಿತ, ವಿಶಾಲ ದೃಷ್ಟಿ ಸಂಯುತ, ದ್ವೇಷಭಾವವರ್ಜಿನಿ, ನಿರಂತರಂ ಸುಖಪ್ರದ, ರಾಷ್ಟ್ರಸತ್ವಧಾರಿಣಿ, ತಮಪ್ರಕಂಡ ಖಂಡಿನಿ, ಭಾರತೀಯ ಭಾವನಾ ವಿವೃದ್ಧಿಮೇತು ಭಾರತೆ. ಈ ಶ್ಲೋಕವನ್ನು ಭಾರತೀಯ ಭಾವನಾ ಎಂಬ ಪದ್ಯಭಾವೆಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ಇದರ ಅರ್ಥವನ್ನು ಸಹ ಬರೀಬೇಕು. ಆಮೇಲೆ ಇದಕ್ಕೆ ಆಪ್ಷನ್ ಇದೆ.
ಶಾಲಿಶೂಕ ನಿಭಾಭಾಸಂ ಪ್ರಾಸುತೇಮಂ ತದಾಂಜನ ಫಲಾನ್ಯಾಹರ್ತು ಕಾಮ ವೈ ನಿಷ್ಕ್ರಾಂತ ಗಹನೇ ವರ. ಮಾರುತೇಹೇ ಮಹಿಮಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರಿಬೇಕು. ಆಂಗಿಕೋ ವಾಚಿಕಶ್ಚೈವ ಆಹಾರ್ಯ ಸಾತ್ವಿಕಸ್ತಥಾ ಚತ್ವಾರೋ ಅಭಿನಯಾ ಹ್ಯೇತೆ ವಿಜ್ಞೇಯ ನಾಟ್ಯ ಸಂಶ್ರಯಾಃ. ಇದು ನಾಟ್ಯಾಂಶ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರೀಬೇಕು. ವಾಕ್ಯೇ ವಿದ್ಯಮಾನಂ ಅಲಂಕಾರಂ ಸಲಕ್ಷಣಂ ಸಮನ್ವಯತಾ. ಇಲ್ಲಿ ಇರುವಂತಹ ಅಲಂಕಾರವನ್ನು ಲಕ್ಷಣ ಸಹಿತ ಅಂದರೆ ಡೆಫಿನೇಷನ್ ಇದನ್ನು ಬರಿಬೇಕು. ಲಕ್ಷಣ ನಾನು ಬರೆದಿದ್ದೀನಿ, ಹೇಗೆ ಬರೆಯೋದು ಅಂತ ಬರೆದಿದ್ದೀನಿ. ಇದು ಕಮಲಮಿಮ ಚಾರುವದನಂ ಅಂತ ಇದೆ, 1ಕ್ಕೆ 3 ಮಾರ್ಕ್ಸ್ ಇರುತ್ತೆ. ಅಲಂಕಾರಸ್ಯ ನಾಮ ಉಪಮಾಲಂಕಾರ. ಲಕ್ಷಣಂ ಅಂದರೆ ಡೆಫಿನೇಷನ್. ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಃ. ಆಮೇಲೆ ಸಮನ್ವಯ. ಅತ್ರ ಉಪಮೇಯ ವದನಂ ಉಪಮಾನಃ ಕಮಲಂ ಸಾಧಾರಣಧರ್ಮ ಚಾರುತ್ವಂ ಉಪಮಾವಾಚಕ ಇವ. ಈ ಥರ ಬರೀಬೇಕು. ಸಪೋಸ್ ನೀವು ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡಿದ್ರೆ ಅಲಂಕಾರಸ್ಯ ನಾಮ ರೂಪಕಮ್ಮು ಲಕ್ಷಣಂ ಉಪಮಾನ ಉಪಮೇಯೋಃ ಅಭೇದಃ ರೂಪಕಂ ಸಮನ್ವಯಃ ಉಪಮೇಯ ಉಪಮಾನಯೋಃ ವಚನಾಮೃತಯೋಃ ಅಭೇದಃ ವರ್ಣಿತಃ ಅಂತ ಬರಿಬೇಕು. ಪ್ರಸ್ತಾರಂ ವಿಲಿಖ್ಯ ಗಣವಿಭಾಗಂ ಕೃತ್ವ ಛಂದೋ ನಾಮ ಲಿಖತ. ಇದನ್ನು ನಾನು ಆನ್ಸರ್ ಬರೆಯೋದಕ್ಕೆ ಮರ್ತುಬಿಟ್ಟೆ. ಇದು ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಅಂತ ಇದೆಯಲ್ವಾ. 3 3 6 2 6 3 9 11 ಅಕ್ಷರ ಇದೆ. 11 ಅಕ್ಷರ ಇದ್ದರೆ ಇಂದ್ರವಜ್ರ ಆಗ್ಬೋದು, ಇಲ್ಲಾಂದರೆ ಉಪೇಂದ್ರ ವಜ್ರ ಆಗ್ಬೋದು. ಕಂಡುಹಿಡಿಯೋದು ಹೇಗೆ? ಇವಾಗ ಧರ್ಮಶ್ಚ ಇದೆ, ದ ಅನ್ನೋದು ಗುರು ಆಗುತ್ತೆ, ಮ ಅನ್ನೋದು ಗುರು ಆಗುತ್ತೆ, ಆಮೇಲೆ ಲಘು ಗುರು ಗುರು ಲಘು. ತಗಣ ಇದೆ, ತ ತ ಜ ಒಂದು ಗುರುದ್ವಯ ಇದ್ದರೆ ಯಾವಾಗಲೂ ಇಂದ್ರವಜ್ರ, ಸ್ಯಾದಿಂದ್ರ ವಜ್ರ ಯದಿತೌ ಜಗೌಗಃ. ಸೊ ಇದು ಲಘು ಗುರು ಹಾಕಿಬಿಟ್ಟು ನೀವು ಇಂದ್ರವಜ್ರ ವೃತ್ತಂ ಅಂತ ಬರೆದು ಸ್ಯಾದಿಂದ್ರ ವಜ್ರ ಯದಿತೌ ಜಗೌಗಃ ಅಂತ ಬರೀಬೇಕು. ಸಪೋಸ್ ಅದು ನೆನಪಿಲ್ಲ, ಮರ್ತೋಗಿತ್ತು ಅಂದರೆ ಲಕ್ಷಣ ಮರ್ತೋದ್ರೆ ನೀವು ಅತ್ರ ಪ್ರತಿಪಾದೆ ಏಕಾದಶ ಅಕ್ಷರಾಣಿ ಭವಂತಿ ತ ತ ಜ ಗಣಾಃ ಗುರುದ್ವಯಂ ಚ ಭವಂತಿ ಪ್ರತಿಪಾದೆ ಏಕಾದಶ ಅಕ್ಷರಾಣಿ ಭವಂತಿ ಅಂತ ಬರೀಬೇಕು. ಇಂದ್ರವಜ್ರ ಇದೆ. ಆಮೇಲೆ ಪದ್ಯಂ ಪೂರಯತ ಕ್ಷಾರಂ ಜಲಂ ವಾರಿಮುಚಃ ಪಿಬಂತಿ ತದೇವ ಕೃತ್ವಾ ಮಧುರಂ ವಮಂತಿ ಸಂತಸ್ತತಾ ದುರ್ಜನ ದುರ್ವಚಾಂಸಿ ಪೀತ್ವಾ ಚ ಸೂಕ್ತಾನಿ ಸಮುದ್ಗಿರಂತಿ. ಇದು ಸುಭಾಷಿತ 8 ಶ್ಲೋಕದಲ್ಲಿ ಅದು ಯಾವುದಾದ್ರೂ ಕೇಳ್ಬೋದು. ಆಮೇಲೆ ದಶವಾಕ್ಯೈ ಉತ್ತರಂ ಕರ್ನಾಟಕ ಭಾಷೆಯ, ಸಂಸ್ಕೃತ ಭಾಷೆಯ, ಆಂಗ್ಲ ಭಾಷೆಯ ಯಾವುದಾದ್ರೂ ಲ್ಯಾಂಗ್ವೇಜಲ್ಲಿ ಬರೀಬೋದು. ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಅಥವಾ ಇಂಗ್ಲೀಷಲ್ಲಿ ಬರೀಬೋದು. ಪ್ರತಿಯೊಂದಕ್ಕೂ 4 ಅಂಕಗಳಿರುತ್ತೆ. ಒಟ್ಟು 12 ಅಂಕಗಳು. ಸುಲಭವಾಗಿ ನೀವು ಸ್ಕೋರ್ ಮಾಡು. ತಪೋದನ ದದೀಚಿ ತ್ಯಾಗದನ ಕಥಂ ಸಂವೃತ್ತಃ ಸಂಗ್ರಹ್ಯ ಲಿಖತ. ತಪೋದನ ದದೀಚಿ ತ್ಯಾಗದನ ಹೇಗೆ ಆದ ಅಂತ ಬರೀಬೇಕು. ತ್ಯಾಗದನ ಲೆಸ್ಸಂದು. ಭೀಷ್ಮ ಯುಧಿಷ್ಠಿರಯೋ ಸಂವಾದಂ ಪದ್ಯಾನುಗುಣಂ ವಿವೃಣುತ. ಭೀಷ್ಮೋಕ್ತಯ ಪದ್ಯದು ಸಾರಾಂಶ ಬರೀಬೇಕು. ಹನುಮತಃ ಜನನಂ ಬಾಲ್ಯವೃತ್ತಾಂತಂ ಪದ್ಯಾನುಗುಣಂ ಲಿಖತ. ಮಾರುತೇ ಮಹಿಮಾದ್ದು ಇದು ಬರೀಬೇಕು. ಅಥವಾ ಭಗವರ್ಷಿ ಮಹರ್ಷಿತ್ವಂ ಸ್ವಜೀವನ ದರ್ಶಿತವಾನ್ ವಿವೃಣುತ. ರಮಣ ಮಹರ್ಷಿ ಲೆಸಂದು ಇದು. ಅಧೋಲಿಖಿತ ಅನುಚ್ಛೇದಂ ಪಠಿತ್ವ ಪ್ರಶ್ನಾನ್ ಉತ್ತರತ. ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, 4 ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರ ಬರೀಬೇಕು. ಪ್ರತಿಯೊಂದಕ್ಕೂ 1 ಅಂಕಗಳು. ಅಸ್ಮಾಕಂ ರಾಷ್ಟ್ರಪಿತಾ ಕಹ? ಅಸ್ಮಾಕಂ ರಾಷ್ಟ್ರಪಿತಾ ಗಾಂಧಿ ಮಹೋದಯಃ. ನೋಡಿ ಇಲ್ಲಿದೆ, ಮಾರ್ಕ್ ಮಾಡಿದ್ದೀನಿ. ಆಮೇಲೆ ಸಹ ಕಿಮರ್ಥಂ ಪ್ರಯತ್ನಂ ಅಕರೋತ್. ಸಹ ಸರ್ವೇಷಾಂ ಐಕ್ಯಾಯ ಪ್ರಯತ್ನಂ ಅಕರೋತ್ ಅಂತ ಬರೀಬೇಕು. ನೋಡಿ ಇಲ್ಲಿದೆ, ಸರ್ವೇಷಾಂ ಐಕ್ಯಾಯ ಪ್ರಯತ್ನಂ ಅಕರೋತ್. ಆಮೇಲೆ ಕೆ ನೇತಾರಃ ಸ್ವಾತಂತ್ರ್ಯಾಯ ಸ್ವಾತ್ಮಾನಂ ಸಮರ್ಪಿತವಂತಃ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಭಗತ್ ಸಿಂಹ, ಚಂದ್ರಶೇಖರ ಆಜಾದಃ, ಸುಭಾಷ್ ಚಂದ್ರ ಬೋಸಃ ಇತ್ಯಾದಯಃ ಬಹವೋ ನೇತಾರಾಃ ಸ್ವಾತಂತ್ರ್ಯಾಯ ಸ್ವಾತ್ಮಾನಂ ಸಮರ್ಪಿತವಂತಃ ಅಂತ ಬರೀಬೇಕು. ಎಲ್ಲ ಇಲ್ಲಿ ಪ್ಯಾಸೇಜಲ್ಲೇ ಇದೆ ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಅದನ್ನು ಹುಡುಕಿ ಬರೆಯೋದು, ಅಲ್ಲೇ ನೋಡಿ ಆನ್ಸರನ್ನು ಬರೆಯೋದು. ಭಾರತೀಯಾನಾಂ ಕರ್ತವ್ಯಂ ಕಿಂ? ಭಾರತೀಯರ ಕರ್ತವ್ಯ ಏನು? ಸ್ವಾತಂತ್ರ್ಯ ನೇತಾರಾಣಾಂ ಸಂದೇಶ ಸ್ಮರಣಂ ಕೃತಜ್ಞತಾ ಸಮರ್ಪಣಂ ಚ.
ನೋಡಿ ಇಲ್ಲಿದೆ ಲಾಸ್ಟಲ್ಲಿ. ಸಂದೇಶ ಸ್ಮರಣಂ ಕೃತಜ್ಞತಾ ಸಮರ್ಪಣಂ ಚ ಭಾರತೀಯಾನಾಂ ಕರ್ತವ್ಯಂ. ಆಮೇಲೆ ಪತ್ರಲೇಖನ, ವಿರಾಮ ಪತ್ರವನ್ನು ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೊಟ್ಟಿರ್ತಾರೆ. ತುಮಕೂರು ಮಂಡಲಸ್ಯ ಸರ್ವಕಾರ್ಯ ಪ್ರೌಢಶಾಲಾಯಾಃ ಛಾತ್ರಃ ಛಾತ್ರಾ ಇತಿ ಮತ್ವಾ ಪರ್ವನಿಮಿತ್ತಂ ದಿನದ್ವಯಸ್ಯ ವಿರಾಮಂ ಸಂಪ್ರಾಪ್ಯ ವರ್ಗೋಪಾಧ್ಯಾಯಂ ಪ್ರತಿ ವಿರಾಮಪತ್ರಂ ಲಿಖತ. ಲೀವ್ ಲೆಟ್ರ್ ಬರೀಬೇಕು, ಕ್ಲಾಸ್ ಟೀಚರಿಗೆ ಬರೀಬೇಕು. ಫಸ್ಟು ಸಕಾಶಾತ್ ಅಂತ ಬರೆಯೋದು, ನಿಮ್ಮ ಛಾತ್ರ ತುಮಕೂರು ಇದು ಸರ್ವಕಾರ್ಯ ಪ್ರೌಢಶಾಲಾ ತುಮಕೂರು ಮಂಡಲಂ ಅಂತ ಬರೀಬೇಕು ಸಕಾಶಾತ್. ಆಮೇಲೆ ಸವಿದೆ ಅಂತ ಬರೆದು ಮಾನ್ಯ ವರ್ಗೋಪಾಧ್ಯಾಯ ಸರ್ವಕಾರ್ಯ ಪ್ರೌಢಶಾಲಾ ತುಮಕೂರು ಮಂಡಲಂ ಅಂತ ಬರೆಯೋದು. ಆಮೇಲೆ ವಿಷಯ ಮಾನ್ಯ ಅಂತ ಬರೆದ್ಬಿಟ್ಟು ವಿಷಯ ಅಂತ ಬರೆದು ವಿಷಯ ವಿರಾಮ ದಿನದ್ವಯಸ್ಯ ವಿರಾಮಂ ಸಂಪ್ರಾರ್ತ್ಯ ಅಂತ ಬರೆಯೋದು. ಆಮೇಲೆ ಕೆಳಗಡೆ ವಿವರಣೆ ಬರೀಬೇಕು, ಒಂದು ಟೂ ಲೈನ್ಸ್ ಬರೆದ್ರೂ ಸಾಕು. ಅಂದರೆ ಪರ್ವದಿನ ನಿಮಿತ್ತಂ ಅಂತ ಇದೆಯಲ್ವಾ, ಪರ್ವ ನಿಮಿತ್ತಂ ಅಂದರೆ ಹಬ್ಬವನ್ನು ಆಚರಿಸೋದಕ್ಕೆ. ಪರಶ್ವ ಮಮ ಗೃಹೆ ಪರ್ವದಿನಂ ಆಚರಿಷ್ಯತಿ ಅಹಂ ಶಾಲಾಂ ಆಗಂತುಂ ನ ಶಕ್ನೋಮಿ ಅತಃ ದಿನದ್ವಯಸ್ಯ ವಿರಾಮಂ ಕೃಪಯಾ ದದಾತು ಇತಿ ಪ್ರಾರ್ಥಯೆ ಅಂತ ಬರೆದು ಲಾಸ್ಟಲ್ಲಿ ಧನ್ಯವಾದ ಅಂತ ಬರೆದು ಭವದೀಯ ವಿಧೇಯ ಛಾತ್ರ ಅಂತ ಬರೀಬೇಕು. ಈ ಕಡೆ ಆಮೇಲೆ ಸ್ಥಳ ಮತ್ತು ದಿನಾಂಕವನ್ನು ಬರೀಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಫಾರ್ಮ್ಯಾಟ್ ಇದೆ, ಓದ್ಕೊಳ್ಳಿ. ಇದು 5 ಅಂಕಗಳು ಬರುತ್ತೆ ವಿರಾಮ ಪತ್ರ ಕಲ್ತ್ಕೊಂಡ್ರೆ. ಅಥವಾ ಪ್ರವಾಸಾರ್ಥಂ ಧನಂ ಪ್ರೇಷಯಿತು ನಿವೇದ್ಯ ಪಿತರಂ ಅಥವಾ ಮಾತರಂ ಪ್ರತಿ ಪತ್ರಂ. ಒಂದು ಪ್ರವಾಸಕ್ಕೆ ಹಣ ಕಳಿಸಿ ಅಂತ ತಂದೆ ಅಥವಾ ತಾಯಿಗೆ ಪತ್ರವನ್ನು ಬರೀಬೇಕು. ಇದೆಲ್ಲ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ, ಇಲ್ಲಿ ಬರೆಯೋದಕ್ಕೆ ಸ್ಥಳಾವಕಾಶ ಇಲ್ಲ. ದಶವಾಕ್ಯೈ ಪ್ರಬಂಧಂ ಲಿಖತ ಪರಿಸರ ಮಾಲಿನ್ಯಾನಿ ನಿವಾರಣೋಪಾಯ ಚ ಅಥವಾ ಸಮಾಚಾರ ಪತ್ರಂ. ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಬಂಧವನ್ನು ಕಂಪಲ್ಸರಿ ಸಂಸ್ಕೃತದಲ್ಲೇ ಬರೀಬೇಕು. 5 ಅಂಕಗಳಿರುತ್ತೆ ಇದು. ಇದನ್ನು ಸಹ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ. ಎಲ್ಲವನ್ನೂ ಇದರಲ್ಲೇ ಬರೆಯೋದಕ್ಕೆ ಸ್ಥಳಾವಕಾಶ ಇಲ್ಲ. ಇಲ್ಲಿಗೆ ಇವತ್ತಿನ ಪಾಠ ಮುಗಿದಿದೆ. ಎಲ್ಲರೂ 2-3 ಸಲ ಈ ವಿಡಿಯೋವನ್ನು ವಾಚ್ ಮಾಡಿ ಆಮೇಲೆ ಬರೆದು ಅಭ್ಯಾಸ ಮಾಡಿ. ಯಾವಾಗಲೂ ಭಾಷೆಯನ್ನು ಬರೆದು ಪ್ರಾಕ್ಟೀಸ್ ಮಾಡಿದಾಗಲೇ ನಮಗೆ ಅದು ನೆನಪಿನಲ್ಲಿ ಉಳಿಯುತ್ತೆ. ಹಾಗಾಗಿ ಬರೀ ಓದೋದು ಕೇಳಿಸ್ಕೊಳ್ಳೋದು ಇಷ್ಟೇ ಸಾಕಾಗಲ್ಲ. ಎಲ್ಲ ಲಾಂಗ್ ಆನ್ಸರ್ಸನ್ನೆಲ್ಲ ಸಂಸ್ಕೃತದಲ್ಲಿ ಬರೆಯೋ ಉತ್ತರಗಳನ್ನೆಲ್ಲ ಬರೆದು ಅಭ್ಯಾಸ ಮಾಡಬೇಕು. ಆವಾಗ ಸ್ಪೆಲ್ಲಿಂಗ್ ಮಿಸ್ಟೇಕು ಸಹ ಅವಾಯ್ಡ್ ಆಗುತ್ತೆ. ನೀವು ಸಂಪೂರ್ಣ ಅಂಕಗಳನ್ನು ಔಟ್ ಪಡಿಬೋದು. ಹಾಗಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲರಿಗೂ ಸಹ ಧನ್ಯವಾದಗಳು. ಅದೇ ರೀತಿಯಾಗಿ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ನಮಗೆ ಆ್ಯಕ್ಚುಲಿ ಹಿಂದೂಗಳಿಗೆ ಯುಗಾದಿ ಹೊಸ ಹಬ್ಬ, ಹೊಸ ವರ್ಷ. ಆದರೂ ಸಹ ಕ್ಯಾಲೆಂಡರ್ ಬದಲಾಗೋದ್ರಿಂದ ನಾವು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀವಿ. ಹಾಗಾಗಿ ಎಲ್ಲರೂ ಸಹ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆಲ್ಲ ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಶುಭಮಸ್ತು.